ನಮಸ್ಕಾರ, ವಶಿಷ್ಠ ಕ್ರಾಂತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ವಿನಾಯಕ್ ಶ್ರೀಕಾಂತ್ ಚೌಗುಲೆ. ಹುಕ್ಕೇರಿ ತಾಲೂಕಿನ ಸಮಗ್ರ ನೀರಾವರಿ ಸಲುವಾಗಿ ದಿನಾಂಕ 20/5/2025 ಹುಕ್ಕೇರಿಯಲ್ಲಿ ನಡೆಯುವ ಹೋರಾಟದ ನಿಮಿತ್ತವಾಗಿ ಈ ಹೊತ್ತು ಬೋರ್ಗಲ್ ಗ್ರಾಮಕ್ಕೆ ಆಗಮಿಸಿದ ರೈತ ನಾಯಕರು, ಜಿಲ್ಲಾ ಘಟಕದ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಆಗಮಿಸಿ ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪ ಪೂಜಾರಿ, ಗೌರವ ಅಧ್ಯಕ್ಷರಾದ ಶಶಿಕಾಂತ್ ಪಡಸಲ್ಗಿ ಗುರುಗಳು ಹಾಗೂ ಹುಕ್ಕೇರಿ ತಾಲೂಕು ಅಧ್ಯಕ್ಷರಾದ ಸಂಜು ಹಾವನವರವರ ನೇತೃತ್ವದಲ್ಲಿ ಬೋರ್ಗಲ್ ಗ್ರಾಮದ ಘಟಕದ ಅಧ್ಯಕ್ಷರಾದ ಮಹೇಶ್ ಯಡುರೆ, ಉಪಾಧ್ಯಕ್ಷರಾದ ಬಸಗೌಡ ಕರೋಶಿ, ತಾಲೂಕಾ ಕಾರ್ಯದರ್ಶಿ ಪ್ರದೀಪ್ ಕಾಮಾನಿಯವರ ನೇತೃತ್ವದಲ್ಲಿ ಬೋರ್ಗಲ್ ಗ್ರಾಮದಲ್ಲಿ ರೈತರ ಮನೆ ಮನೆಗೆ ಹೋರಾಟದ ರೂಪುರೇಷೆಗಳ ಬಗ್ಗೆ ಜಾಹೀರಾತು ಕೊಟ್ಟು ರೈತರಿಗೆ ಆಹ್ವಾನ ಕೊಡಲಾಯಿತು. ಇದೇ ಸಂದರ್ಭದಲ್ಲಿ ಗ್ರಾಮದ ಪ್ರಮುಖರು ಸಿದ್ದಪ್ಪ ಪನ್ನಾಳೆ, ಸುರೇಶ್ ಸಂಕನ್ನವರ್, ಸಂಜು ಯಶವಂತ್, ಶ್ರೀಕಾಂತ್ ತುಬ್ಚಿ, ರಮೇಶ್ ಮಗ್ದುಮ್ ಹಾಗೂ ವ್ಯಾಪಾರಸ್ಥರ ಶ್ರೀಕಾಂತ್ ಚೌಗ್ಲಾ ನೂರಾರು ಜನ ರೈತರು ಭಾಗವಹಿಸಿದ್ದರು. ಈ ಒಂದು ಹೋರಾಟದಲ್ಲಿ ಪ್ರತಿಯೊಬ್ಬ ರೈತರು ತನುಮನದಿಂದ ಸಹಾಯ ಮಾಡಿ ಹೋರಾಟಕ್ಕೆ ಬರುತ್ತೇವೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಟ್ಟರು. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಬೋರ್ಗಲ್ ಗ್ರಾಮದ ಎಲ್ಲ ರೈತ ಸಂಘದ ಹಾಗೂ ಗ್ರಾಮಸ್ಥರು, ವ್ಯಾಪಾರಸ್ಥರು ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದರು. ವರದಿ ವಿನಾಯಕ್ ಚೌಗ್ಲಾ. ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ತಾಲೂಕು ಘಟಕ ಹುಕ್ಕೇರಿ ತಾಲೂಕಿನ ಸಮಗ್ರ ನೀರಾವರಿ ಹೋರಾಟದ ಸಲುವಾಗಿ ಬುದ್ಲಾಪುರ ಮಾದರಿಯ ಹೋರಾಟವನ್ನು ಇದೇ ತಿಂಗಳ 20ನೇ ತಾರೀಕಿನಂದು ಹುಕ್ಕೇರಿಯ ಸರ್ಕಲ್ನಲ್ಲಿ ಹಮ್ಮಿಕೊಂಡಿದ್ದು, ಈ ನೇತೃತ್ವವನ್ನು ರಾಜ್ಯಾಧ್ಯಕ್ಷರಾದ ಚಿನ್ನಪ್ಪನ ಪೂಜಾರಿ ಅವರು ಹಾಗೂ ಗೌರವ ಅಧ್ಯಕ್ಷರಾದ ಶಶಿಕಾಂತ್ ನೇತೃತ್ವದಲ್ಲಿ ಈ ಹೋರಾಟವನ್ನು ನಡೆಸ್ತಾ ಇದೆ. ಇದಕ್ಕಾಗಿ ಬೆಳಗಾವಿಯ ಜಿಲ್ಲಾ ಘಟಕ ಹಾಗೂ ಹುಕ್ಕೇರಿ ತಾಲೂಕು ಘಟಕ ವತಿಯಿಂದ ಬೋರ್ಗಲ್ ತಾಲೂಕು ಘಟಕ ಹಾಗೂ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಆಗಮಿಸಿದಂಥ ಎಲ್ಲ ಸಂಚಾಲಕ ಮಂಡಳಿಗೆ ಬೋರ್ಗಲ್ ಗ್ರಾಮ ಘಟಕದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ರೈತರು ಆಗಮಿಸಿ ಈ ಹೋರಾಟದ ಯಶಸ್ಸಿಗೆ ಕಾರಣೀಭೂತರಾಗಬೇಕಂತೇಳಿ ಪ್ರತಿಯೊಂದು ಬೆಳೆಗಳಿಗೆ ಬಂದು ಭೇಟಿಕೊಟ್ಟು ರೈತರನ್ನ ಮನವರಿಕೆ ಮಾಡಿ 20ನೇ ತಾರೀಕಿಗೆ ತಾವು ಹೋರಾಟಕ್ಕೆ ಆಗಮಿಸಬೇಕಂತೇಳಿ ಅವರು ಆಗಮಿಸಿ ಎಲ್ಲರಿಗೂ ಹೋಗ್ತಾ ಇದ್ದಾರೆ. ನಮ್ಮ ಗ್ರಾಮ ಘಟಕದಿಂದ ನಾವು ಇದೇ ಥರದ ಎಲ್ಲ ರೈತರನ್ನ ಒಗ್ಗೂಡಿ ನಾವು ಬಂದು ನಾವು ಹೋರಾಟದಲ್ಲಿ ಯಶಸ್ವಿಯಾಗಿ ಭಾಗವಹಿಸ್ತೀವಿ ಅಂತ ಹೇಳಿ ನಾನು ಜಿಲ್ಲಾ ಘಟಕದ ಅಧ್ಯಕ್ಷ, ಜಿಲ್ಲಾ ಘಟಕದ ಸಂಚಾಲಕ ಹಾಗೂ ಹನುಮಾನ್ ದೇವರ ಪಾದಾರದಲ್ಲಿ ಒಂದು ಹೋರಾಟದ ವಿಷಯ ಎಲ್ಲ ಗೊತ್ತಿದ್ದೈತಿ. ನಮ್ಮ ತಾಲೂಕು ಒಳಗಡೆ 3 ನದಿ ಅದಾವು, 2 ಡ್ಯಾಮ್ ಅದಾವು. ಅಂದ್ರೆ ಹೊಲದಾಗ ನೀರಿಲ್ಲ. ಅದಕ್ಕೆ ಕಾರಣ ಏನಂತಂದ್ರೆ ನಮಗೆ ಬೇಕಾದದ್ದನ್ನು ಕೇಳಕ್ಕೆ ನಾವು ಮುಂದೆ ಬರೋಣ. ಹೌದ್ರಿ? ತಪ್ಪು ಯಾರ್ದೈತಿ? ಕೈ ಮ್ಯಾಲ ಮಾಡ್ರಿ. ಯಾರು ನಮ್ದು ಐತಿವ್ರಿ. ಅದಕ್ಕೆ ಒಂದು ಸಂಘಟನೆ ಅಂತ ಬಂದು ಹೇಳಿದಾಗ ಪ್ರತಿ ಮನೆಯಿಂದ ಎದ್ದು ಬರ್ಬೇಕು. ನಿಮ್ಮ ಮನ್ಯಾಗ ಒಂದು ಏನಾರ ಮದುವೆ ಕಾರ್ಯಕ್ರಮ ಅಥವಾ ಹೊರಗೆ ಒಂದು ಜಾತ್ರೆ ಇತ್ತಂದ್ರೆ ನಿಮ್ಮ ರಿಲೇಟಿವ್ಸ್ದಾಗ ಸಂಬಂಧಿಕರಿಗೆಲ್ಲ ಫೋನ್ ಹಚ್ಚಿ ಕಳಿಸ್ತೀರಿ. ಮದುವೆ ಇತ್ತಂದ್ರೆ ಮಿನಿಮಮ್ ಒಂದು 1000 ಕಾರ್ಡ್ ಪ್ರಿಂಟ್ ಹಾಕ್ತೀರಿ. ಹೌದಿಲ್ರಿ? ಎಲ್ಲರೂ ಹೇಳ್ತೀರಿ, ಎಲ್ಲರೂ ಕಳಿಸ್ತೀರಿ. ಹಂಗೆ ಇದು ನಮಗೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಭೂಮಿಯನ್ನು ಉಳಿಸ್ಬೇಕು, ಹಳ್ಳಿಗಳು ಉಳಿಸ್ಬೇಕು ಅನ್ನುವಂಥ ಒಂದು ಯೋಜನೆ ಇದೆ. ಸಮಗ್ರ ನೀರಾವರಿ ಯೋಜನೆ ಅಂತಂದ್ರೆ ಹಳ್ಳಿಗಳು ಉಳಿಬೇಕು, ನಮ್ಮ ಮಕ್ಕಳಿಗೆ ಭೂಮಿ ಉಳಿಬೇಕು ಮತ್ತು ನಮ್ಮ ಮಕ್ಕಳು ನಮ್ಮ ಮುಂದೆ ಇರಬೇಕು ವಿಚಾರ. ಇಲ್ಲಿ ನೀರಾವರಿ ಇಲ್ಲ ಅಂತಂದ್ರೆ ನಮ್ಮ ಯುವಕರು ಎಲ್ಲಿ ಹೊಂಟಾರ್ರಿ ದುಡ್ಯಾಕ? ಹಾಂ, ಊರ ಹೆಸರು ತೆಗೋರಿಗೆ ಅಲ್ಲೇನೈತೆ ಕೊಡೋಪ್ಪ. ಹೌದಿಲ್ರಿ? ಮನೆ ಸಂತಿ ಮಾಡೋದು ವಜ್ಜೆ ಹಾಕೈತಿ. ಡಿಗ್ರಿ ಮುಗಿತಪ್ಪ ಅಂತಂದ್ರೆ ಸಿಟಿ ಹುಡುಕಾಡ್ಕೊಂಡು ಹೊಂಟು ಬಿಟ್ಟಾರ. ಒಂದು 4-5 ವರ್ಷ ಅಲ್ಲೇ ಇದ್ರಪ್ಪ ಅಂತಂದ್ರೆ ಹಳ್ಳಿ ನೆನಪಾಗಂಗಿಲ್ಲ ಅವ್ರಿಗೆ. ಯಾವಾಗ ಜಾತ್ರೆಗೆ ಅದು ಬಂದ್ರಪ್ಪ ಅಂತಂದ್ರೆ ಅರ್ಧ ಕಟ್ಟಿನ ಬಿಟ್ಟಿರ್ತಾರೋ, ಬೇಟಾಗಿ ಸೆಲ್ಫಿ ಹೊಡ್ಕೊಂಡು ಹೋಗಿಬಿಡ್ತಾರೆ. ಹೌದ್ರಿ?
ಹಿಂಗೆ ಒಂದು 10 ವರ್ಷ ಏನಾದ್ರು ನಾವು ಕಳೆದಪ್ಪ ಅಂತಂದ್ರೆ ಹಳ್ಳಿಗಳು ಏನಾಗ್ತಾವಪ್ಪ ಅಂದ್ರೆ ಹಾಳು ಬಿದ್ದು ಊರು ಆಕೈತಿ. ಈಗೇನು ಹಿರಿಯರದವರು ಅವ್ರು ಸಾಹಿತ್ಯಕ್ಕೆ ಅಷ್ಟ ಹಳ್ಳಿ ಅದ ನಂತರ ಏನೂ ಉಳಿಯಂಗಿಲ್ಲ. ಎಲ್ಲಿ ತನಕ ನಾವು ಎಚ್ಚೆತ್ತುಕೊಳ್ಳಂಗಿಲ್ಲ ಅಲ್ಲಿ ತನಕ ಅದ ಹಾದಿ ಹಿಡ್ದೈತಿ. ಅದಕ್ಕೆ ಹಂಗೆ ಆಗಬಾರ್ದು ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇಲ್ಲಿ ಪಾಸಿಬಲ್ ಐತಿ. 3 ನದಿ ಅದಾವು ಮತ್ತು ನಮ್ಮ ತಾಲೂಕಿಗೆ ಸಾಕಾಗೊಟ್ಟು ನೀರು ನಮ್ಮಲ್ಲಿ ಐತಿ. ಇನ್ನು ಮನೆಗೊಬ್ಬರು ನಾವು ತಪ್ಪಲ್ದ ಎದ್ದು ಬಂದು ಒಂದು ಹೋರಾಟದಾಗ ಭಾಗಿಯಾದು ಅಂತಂದ್ರೆ ಇದ್ರ 1 ಗುಂಟೆ ಜಾಗ ಒಣ ಉಳಿಯಂಗಿಲ್ಲ. ಇದು ಗ್ಯಾರಂಟಿ ಐತಿ. ಬರ್ತೀರಿ ಎಲ್ಲರೂ ವಿಷಯ ತಿಳಿದ ನಂತರ ಎದ್ದು ಬರ್ಬೇಕಾಗ್ತೈತಿ. ಒಂದು ತಾವು ತಿಳ್ಕೊಬೇಕು, ತಮಗೆ ತಿಳಿದಿಲ್ಲ ಅಂತಂದ್ರೆ ಇನ್ನೊಬ್ರು ಹೇಳೋದ್ರೆ ಕೇಳಬೇಕು. ಎರಡೂ ಮಾಡಂಗಿಲ್ಲ ಅಂತಂದ್ರೆ ಅವರು ತೆಗೆದಿಟ್ಟಂಗೆ ಹೌದಿಲ್ಲ ರೀ. ಅದಕ್ಕೆ ಈ ಒಂದು ಮಹತ್ತರವಾದಂಥ ವಿಚಾರ ಇಟ್ಕೊಂಡ 20ನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ಗೌರವಾಧ್ಯಕ್ಷರು ನೇತೃತ್ವದಾಗ ಹೋರಾಟ ಇಟ್ಕೊಂಡೇವಿ. ಇದು ಹೆಸರಷ್ಟು ಅವ್ರದ್ದು ಇರ್ಬೋದು, ಆದ್ರೆ ನೇತೃತ್ವ ನಮ್ಮದು ಅಷ್ಟು ನಿಮ್ಮದು ಅಷ್ಟು ಎಲ್ಲರದು ಅಷ್ಟು. ನಾವು ಶಾಲೆ ಹಾಕೀವಿ ಹಾಕಿಲ್ಲ ಅನ್ನೋದು ಯಾರು ಇಟ್ಕೋಬೇಡ್ರಿ. ಪ್ರತಿಯೊಬ್ಬ ರೈತರ ಹಿತಾಸಕ್ತಿ ಹೊಂದಿದಂಥ ಹೊಲ ಇಲ್ಲ ಅಂದ್ರೂ ಯಾಕಂದ್ರೆ ದಿನ ಊಟ ಮಾಡ್ತಾರೆ. ಊಟ ಮಾಡ್ತಾರಲ್ಲ ಆ ತಿನ್ನೋ ಅನ್ನೋದು ಋಣ ತೀರ್ಸಾಕರೆ ಪ್ರತಿಯೊಬ್ಬರು ತಪ್ಪಲಾರ್ದ 20ನೇ ತಾರೀಕು ಎಷ್ಟು ಸಾಧ್ಯತೆ ಅಷ್ಟು ನಿಮ್ಮ ಕೈಲಿಂದ ದೇಣಿಗೆ ತೊಗೊಂಡ, ಅಕ್ಕಿ ತೊಗೊಂಡ, ಮನ್ಯಾಗ ಮಾಡಿದ ರೊಟ್ಟಿ ತೊಗೊಂಡ, ಅಂಬಲಿ ತೊಗೊಂಡ ನೀವು ಎಲ್ಲರೂ ಭಾಗಿಯಾಗಬೇಕಂತೇಳಿ ನಿಮ್ಮೆಲ್ಲರೂ ಪಾದಕ್ಕೆ ನಮಸ್ಕಾರ. ಎಲ್ಲ ಪದಾಧಿಕಾರಿಗಳೆಲ್ಲ ಹೇಳಿದ್ದಾರೆ. ಹೆಚ್ಚಿನ ಹೇಳುವಂಥದ್ದೇನಿಲ್ಲ. ಏನಪ್ಪ ಅಂತಂದ್ರೆ ನಮ್ಮದು ಸುತ್ತಾಂತ ಹುಕ್ಕೇರಿ ತಾಲೂಕು ನಮಗೇನು ನೀರು ಕೋಟೆ ಇಲ್ಲ. ನಾವಿಲ್ಲಿ ಬರುವಂಥ ಉದ್ದೇಶ ಏನಪ್ಪ ಅಂದ್ರೆ ನಮ್ಮಂಗೂ ಎಲ್ಲರೂ ಸಂಪೂರ್ಣವಾಗಿ ನೀರಾವರಿ ಆಗಲಿ, ಅವರು ಪ್ರಬಲವಾಗಿ ಬೆಳೀಲಿ ಅಂತ ಉದ್ದೇಶ ಆಗ್ತದೆ. ಮತ್ತೆ ನೀವು ಬಂದ್ರೆ ನೋಡ್ರಿ, ಯಾವ ನೀರಾವರಿ ಮಾಡ್ತಾರೋ ಇವ್ರು ನೀರಾವರಿ ಮಾಡ್ತಾರೋ ಅನ್ನೋದೆಲ್ಲ ತಿಳಿಯಾಗ್ರಿ. ಯಾರನ್ನ ಯಾರು ಉದ್ಧಾರ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾವು ರೈತರು ಒಗ್ಗಟ್ಟಾದ್ರೆ ನಮಗೆ ನಾವು ಉದ್ಧಾರ ಆಗ್ಬೇಕ್ರಿ. ಇಲ್ಲಿ ಯಾರ್ಯಾರು ಉದ್ಧಾರ ಮಾಡಂಗಿಲ್ಲ. ವ್ಯಕ್ತಿಗಳಾಯ್ತು ಯಾರಾಯ್ತು ಯಾರ್ಯಾರು ಆಗಂಗಿಲ್ಲ. ನಾವು ಪ್ರಬಲವಾಗಬೇಕು, ನಾವು ಒಗ್ಗಟ್ಟಾಗಬೇಕು ಅಂದ್ರೆ ಸಾಧ್ಯ ಏನಪ್ಪ ಅಂದ್ರೆ ಸಂಘಟನೆ ಮಾಡಬೇಕು. ಈ ಹೋರಾಟದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗ್ರಿ. ನಮ್ಮ ಸಂಪೂರ್ಣ ನಿರ್ಣಯ ಸಾಧ್ಯ ಐತಿಲ್ಲ ಸಾಧ್ಯ ಐತ್ರಿ ಅಂತ ಹೇಳ್ತಾ ನಂಗೆ ಮಾತಾಡ್ತಾರೆ. ಮತ್ತೆ ಇನ್ನೊಂದೇನ್ರಿ, ಈಗ ಎಲ್ಲ ಒಂದು ಹೋಗ್ತಿಲ್ರಿ ಈಗ ಊಟ ನಾಳೆ ಹೋಗ್ತಾರ. ಈಗ ಒಂದು 4 ಮಿನಿಟ್ ಕೊಡೋಣ್ರಿ. ನಾಳೆ ಎಲ್ಲ ಕಟ್ತೀವಿ. 4 ಮಿನಿಟ್ ಕೊಡೋಣ. ಎಲ್ಲರೂ ನೀವೇನು ಮಾಡ್ರಿ ಅಂತ ಎಲ್ಲ ಈಗ ಏನು ಓನ್ಬೋದಲ್ಲ, ಓನ್ಬೋದು ಪ್ರತಿಯೊಬ್ಬರಿಗೂ ಕಂಪ್ಲೇಂಟ್ ಕೊಡ್ತಾರೆ ಕೊಡುವಂತ ಮಾಡ್ರಿ. ಯಾಕಂದ್ರೆ ಕಂಪ್ಲೇಂಟ್ ಬಂದ್ರೆ ವಿಷಯ ಇದ್ರಾಗ ಎಲ್ಲ ವಿಷಯ ಐತ್ರಿ. ಅವ್ರಿಗೆ ಓದ್ರಿ ಅಂದ್ರೆ ಅವ್ರಿಗೆ ಎಲ್ಲ ಮನವರಿಕೆ ಆಕೈತ್ರಿ. ಎಲ್ಲರೂ ಬರುವಂತ ಇದನ್ನ ಮಾಡಿ ಹೋರಾಟವನ್ನು ಯಶಸ್ವಿ ಮಾಡಿ ಮುಖ್ಯ ತಾಲೂಕೆಲ್ಲ ಸಂಪೂರ್ಣ ಏನಾಗ್ತದೆ ನಮ್ಮ ಕೊಡ್ರಿ. ಈಗ ಹೋಗ್ರಿ ಆದಷ್ಟು ಯಾರು ಸಹಾಯ ಮಾಡ್ರಿ. ಎಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ಈಗ ನಾವು ಹೊರಗಡೆ ಅಲ್ಲಿ ಅನ್ನದಾನ ಮಾಡಬೇಕು. ಅಂದ್ರೆ ಅಲ್ಲಿ ಕುತ್ತಾಗ ಎದ್ದು ಬರಕ್ಕೆ ಮನೆಗೆ ಬಂದು ಊಟ ಅಲ್ಲಿ ನಾವು ಬಂದಾಗ ಊಟ ಮಾಡಿ ಅಲ್ಲೇ ಕೊಡ್ಬೇಕು. ನಮ್ಮ ಊರಾಗ ಒಂದೇ ನಮ್ಮ ಊರಾಗ ಸಾಯ್ತಂದೆ ನಾನು ನೆನ್ಕೊಂಡೆ. ನಮ್ಮ ಊರು ದಾಟಿ ಜಾಸ್ತಿ ನೀರು ಹೋಗಿತ್ತಿಲ್ಲ. ನಮ್ಮ ಊರಾಗ ನೀರಿಲ್ಲ. ಮೇನ್ ಪಾಯಿಂಟ್ ಅದೈತಿ. ಎರಡನೇದಂತೂ ಇದು ನೀರಾವರಿ ಸಂಬಂಧ ಐತಿ. ಅದಕ್ಕೆ ಎಲ್ಲರೂ ಹೆಲ್ಪ್ ಮಾಡಿದ್ರೆ ಎಲ್ಲರಿಗೂ ಚಲೋ ಆಗ್ತೈತಿ ಅಂತ ಹೇಳ ಬೇಡ್ಕೊಳ್ತೀನಿ. ಎಲ್ಲರೂ ಸಹಾಯ ಮಾಡಿ ಎಲ್ಲರಿಗೂ ಚಲೋ ಆಗ್ತೈತಿ. ಇವತ್ತಿನ ದಿವಸ ನಮ್ಮ ಗ್ರಾಮಕ್ಕೆ ಆಗಮಿಸತಕ್ಕಂಥ ಕರ್ನಾಟಕ ರಾಜ್ಯ ರೈತರ ಜಿಲ್ಲಾ ಸಂಚಾಲಕ ಮಂಡಳಿಗಳಿಗೂ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಹಾಗೂ ಬೋರ್ಗಲ್ ಗ್ರಾಮದ ರೈತರಿಗೂ ಕೂಡ ಆಂಜನೇಯ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಈ ಹೋರಾಟಕ್ಕೆ ಒಂದು ಯಾಕೆಂದರೆ ಸುಮಾರು 2 ವರ್ಷದಿಂದ ಕೂಡ ನಾವು ಕಾಗದದಲ್ಲಿ ಕೂಡ
ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಕೆಲವೊಂದು ಜನಕ್ಕೆ ಗೊತ್ತಿಲ್ಲ, ಯಾಕೆಂದರೆ ಹಿಂಗಲ್ ಡ್ಯಾಮ್ ನೀರು ಇವತ್ತಿನ ದಿವಸ ಧಾರವಾಡಕ್ಕೆ ಹೋಗ್ತಾ ಇದೆ. ಅದು ಮೊದಲು ತಕರಾರು ಮಾಡಿದವಂದ್ರೆ ಫಸ್ಟ್ ಅದು ಧಾರವಾಡದಾಗ ಅದಕ್ಕಾಗಿ ದಯವಿಟ್ಟು ಬೋರ್ಗಲ್ ಗ್ರಾಮಸ್ಥರಿಗೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ ರೈತ ಸಂಘಕ್ಕೆ ಸೇರ್ಪಡೆಯಾಗಂತ ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ರೈತರು ಎಲ್ಲರೂ ಮುಂದಾಗಿ ಬರಬೇಕು. ಯಾಕಂದರೆ ನನ್ನ ಒಂದು ವಿಚಾರ ಇದೆ, ನಾಳೆ 20ನೇ ತಾರೀಕಿಗೆ ಹೋರಾಟಕ್ಕೆ ಕನಿಷ್ಠ ಒಂದು 300 ಜನ ನಮ್ಮಲ್ಲಿ ರೈತರು ಸಾಲ ಹಾಕೊಂಡು ಹೋಗೋಣ ಅಂತ ಹೋಗ್ತಾರೆ. ಯಾಕಂದರೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಕೆಲವೊಂದು ಕಡೆ ಇರ್ಬೋದು, ಪ್ರತಿಯೊಂದು ಕಡೆ ಇರ್ತದೆ. ಅದನ್ನು ದಯವಿಟ್ಟು ಯಾರು ತಲೆಯಲ್ಲಿ ಹಾಕಬೇಡ್ರಿ. ಯಾಕಂದ್ರೆ ಆ ಸಮಸ್ಯೆ ಎಲ್ಲೂ ಬರಂಗಿಲ್ಲ. ಇವತ್ತಿನ ದಿವಸ ನಾವೊಂದು ಯೋಚನೆ ಮಾಡ್ಬೇಕಾದ್ರೆ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ರೈತ ಒಂದು ರಸ್ತೆ ಮೇಲೆ ನಿಂತು ಹೋರಾಟಕ್ಕೆ ಇರ್ತಾ ಇದ್ದಾದ್ರೆ ಇವತ್ತಿನ ದಿವಸ ರೈತಂದು ಯಾವ ಪರಿಸ್ಥಿತಿ ಬಂದಿದೆ. ನಾವೆಲ್ಲರೂ ಒಕ್ಕಟ್ಟಾದ್ರೆ ಇವತ್ತಿನ ದಿವಸ ಈ ರಾಜ್ಯ ದೇಶ ಕೂಡ 5 ನಿಮಿಷ ನಡೆಯಂಗಿಲ್ಲ. ಎಲ್ಲರೂ ನೆನಪು ಇಟ್ಕೋಬೇಕು. ಯಾಕಂದ್ರೆ ನಾವು ಆಯ್ಕೆ ಮಾಡಿರ್ತಕ್ಕಂಥ ಪ್ರತಿನಿಧಿಗಳಿಗೆ ನಾವು ಇವತ್ತಿನ ದಿವಸ ರೈತರ ಊಟ ಕೈ ಮುಗಿಬೇಕಾಗಿರೋದೊಂದು ದುಃಖದ ವಿಷಯ. ಇನ್ನೊಂದು ರೋಷವಾಗಿ ನಾನು ಹೇಳ್ತಾ ಇದ್ದೇನೆ, ನಾವೆಲ್ಲರೂ ಬಲಿಷ್ಠರಾದರೆ ಇದು ಯಾವುದೂ ಅಸಾಧ್ಯ ಅಲ್ಲ. ಯಾಕಂದ್ರೆ ನಮ್ಮಲ್ಲೇ ನೀರನ್ನು ನಾವು ಬೇರೆ ಕಡೆ ಕೊಡ್ತಾ ಇದ್ದೇವೆ. ಅದಕ್ಕಾಗಿ ದಯವಿಟ್ಟು ಯಾವುದೇ ಒಂದು ಇದು ಪಕ್ಷಾತೀತವಾಗಿದೆ. ಅದಕ್ಕಾಗಿ ನಮ್ಮ ಗ್ರಾಮದಲ್ಲೆಲ್ಲ ನಾವು ಕೂಡ 20ನೇ ತಾರೀಕಿನ ದಿವಸ ಪ್ರತಿಯೊಂದು ಹಳ್ಳಿಗಳಿಗೆ ಸಾಧ್ಯ ಆದಷ್ಟು ಹೋಗಿ ಪ್ರತಿಯೊಂದು ಮನೆಗಳಿಗೆ ಇವತ್ತಿನ ದಿವಸ ಎಲ್ಲ ಸರ್ಕಾರಗಳಲ್ಲಿ ಗ್ರಾಮದ ಹಿರಿಯಲ್ಲಾಗಲಿ ಎಲ್ಲರೂ ನಾವು ಹೇಳಿದೆವು, ಪ್ರತಿಯೊಂದು ಪಾಂಪ್ಲೆಟ್ಸ್ ನಾವು ಮನೆಗೆ ಹೋಗಿ ಕೊಡಬೇಕಾಗಿದೆ. ಮನೆಗೆ ಹೋಗುವ ಅವಶ್ಯಕತೆ ಇಲ್ಲ. ಪ್ರತಿಯೊಬ್ಬ ರೈತ ಸ್ವಾಭಿಮಾನಿ ಆದದ್ದಾದ್ರೆ ನಮ್ಮ ಪಾಂಪ್ಲೆಟ್ ಯಾವ ಅವಶ್ಯಕತೆ ಇಲ್ಲ. ನಮ್ಮ ಮನೆಗೆ ಯಾರು ಕೊಡ್ಲಿಕ್ಕೆ ಬರಬೇಡಿ. ಎಷ್ಟು ಗಂಟೆಗೆ ನಾವು ಬರ್ಬೇಕು, ರೊಟ್ಟಿ ಕಟ್ಕೊಂಡು ಬರ್ತೇವೆ ಅಂತಕ್ಕಂಥ ಒಂದು ಜೈಕಾರ ರೈತರು ಹಾಕಬೇಕಾಗಿದೆ. ಆದ್ರೆ ಇವತ್ತು ನಾವು ರೈತರು ಒಕ್ಕೂಡಿಸಲಿಕ್ಕೆ ಮನೆಗೆ ಹೋಗ್ಬೇಕಾಗಿದೆ ಅಂದ್ರೆ ಇದೊಂದು ಬೇಸರದ ಸಂಗತಿ. ಯಾಕಂದ್ರೆ ಪ್ರತಿಯೊಬ್ಬ ಅದಕ್ಕಾಗಿ ದಯವಿಟ್ಟು ಪಕ್ಷಾತೀತವಾಗಿದೆ. ಗ್ರಾಮದ ಎಲ್ಲರೂ ನಾಳೆಯಿಂದ ಪ್ರಾರಂಭಗೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 19ನೇ ತಾರೀಕಿನ ದಿವಸ ಎಲ್ಲರ ಒಂದು ಹಿರಿಯರ ಒಂದು ಅಭಿಪ್ರಾಯವನ್ನು ತೆಗೆದುಕೊಂಡು ನಮ್ಮಲ್ಲೇ ಒಂದು ಹೆಸರು ಬರ್ಕೊಂಡು ಎಲ್ಲ ರೈತ. ಯಾಕಂದ್ರೆ 10-15 ಜನ ಮಾತ್ರ ನಾವು ಸಂಘಟನೆಯಲ್ಲಿದ್ದೇವೆ. ಅದಕ್ಕಾಗಿ ಎಲ್ಲರೂ ಒಂದು ಲಿಸ್ಟ್ ಮಾಡ್ಕೊಂಡು ಕನಿಷ್ಠ ಒಂದು 300 ಜನ ಆದರೂ ಚಾಲಕರು ನಮ್ಮ ಗ್ರಾಮದಿಂದ ಎಲ್ಲರೂ ಸಾಧ್ಯ ಆದಷ್ಟ ತನುಮನ ಧನ ಸಹಾಯ ಮಾಡೋಣ. ಸಿದ್ಧತೆಲ್ಲ ತೆಗೆದುಕೊಂಡು 20ನೇ ತಾರೀಕಿನ ದಿವಸ ಎಲ್ಲರೂ ಹೋಗಿ ಹುಕ್ಕೇರಿ ತಾಲೂಕ ಸಂಪೂರ್ಣ ನೀರಾವರಿಯಾಗಿ ರೈತರ ಒಂದು ಜಯಘೋಷ ಮುಳುವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಕೈ ಬಿಗಿದು ನಾನು ಇವತ್ತು ಬಂದಿರತಕ್ಕಂಥ ಎಲ್ಲ ಹಿರಿದವರಿಗೆ ನಾವು ಹೇಳ್ತೇವೆ, ನಾವು ಇದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಗ್ರಾಮಸ್ಥರ ಅಭಿಪ್ರಾಯವನ್ನು ಪಡೆದುಕೊಂಡು, ಯಾಕಂದ್ರೆ ಕೆಲವೊಬ್ಬರು ನಂತರ ನನ್ನ ಕೇಳಿದ್ರೆ ನಿನ್ನ ಕೇಳಿದ ಯಾರು ಅನ್ಬೇಡ್ರಿ, ನೀವೆಲ್ಲರ ಅಭಿಪ್ರಾಯವನ್ನು ಕೇಳಿಕೊಂಡು ಇದಕ್ಕೆ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಇದು ನಮ್ಮ ಮನೆಯ ಒಂದು ಕಾರ್ಯಕ್ರಮ. ನಮ್ಮ ಮಕ್ಕಳ ಭವಿಷ್ಯ, ಮೊಮ್ಮಕ್ಕಳ ಭವಿಷ್ಯ, ನಮ್ಮ ದೇಶದ ಭವಿಷ್ಯ, ನಮ್ಮ ರಾಜ್ಯದ ಭವಿಷ್ಯ ಇದೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಲು ಕೈಗೊಂಡು ಕೇಳಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಗ್ರಾಮಸ್ಥರ ಪರವಾಗಿ, ನಮ್ಮ ಪರವಾಗಿ, ನಿಮಗೂ ಹಾಗೂ ಜಿಲ್ಲಾ ಘಟಕದವರಿಗೂ ಹಾಗೂ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮಕ್ಕೆ ಆಗೋದು ಕೂಡ ರಾಜ್ಯಾಧ್ಯಕ್ಷರಿಗೂ ಹಾಗೂ ಜಿಲ್ಲಾ ಅಧ್ಯಕ್ಷರಿಗೆ, ನಮ್ಮ ತಾಲೂಕು ಅಧ್ಯಕ್ಷರು ಕೂಡ ಗ್ರಾಮಸ್ಥರ ಪರವಾಗಿ ಧನ್ಯವಾದ ಹೇಳಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ಒಂದು 2 ವಿರಾಮ.